ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸುವ ವಿಷಯ ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ಬಾಬರಿ ಮಸೀದಿಯ ಧ್ವಂಸದ ಕುರಿತಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ಪ್ರಿಯರೇ, ಬಾಬರಿ ಮಸೀದಿಯ ಕುರಿತು ಹೇಳುವುದಾದರೆ 1992 ಡಿಸೆಂಬರ್ 6ರಂದು ಅಯೋಧ್ಯೆಯಲ್ಲಿ ನಿಂತಿದ್ದಂತಹ ಬಾಬರಿ ಮಸೀದಿಯನ್ನು ಸುದೀರ್ಘವಾದ ಕಾಲಗಳ ಶೇಷ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಾಬರಿ ಮಸೀದಿಯ ಕುರಿತು ಚರ್ಚೆಯಾಗಿ 2017ರಲ್ಲಿ ಈ ಬಾಬರಿ ಮಸೀದಿಯ ತೀರ್ಪು ಬಂದಿತು. ಹೇಗೆಂದರೆ, ಬಾಬರಿ ಮಸೀದಿ ಇದ್ದ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣವು ಹಾಗೂ ಮಸೀದಿ ಕಟ್ಟಲು ಬೇಕಾಗಿ ಮತ್ತೊಂದು ಸ್ಥಳದಲ್ಲಿ 5 ಎಕರೆ ಜಮೀನನ್ನು ಮುಸ್ಲಿಮರಿಗೆ ಬಿಟ್ಟುಕೊಡುವುದಾಗಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಕೆಲವು ಮುಸ್ಲಿಮರು ರೊಚ್ಚಿಗೆದ್ದು ಗಲಭೆಗಳನ್ನು ಉಂಟುಮಾಡಲು ಪ್ರಾರಂಭಿಸಿದಾಗ ಇಸ್ಲಾಮಿಕ ಪಂಡಿತರು ಸುಲ್ತಾನುಲ್ ಉಲಮಾ, ಕೇರಳದ ಮರ್ಕಜುಸ್ ಸಕಾಫತ್ ಸುನ್ನಿಯಾದ ಫೌಂಡರ್ ಆದಂತಹ AP ಉಸ್ತಾದರವರು ಹಾಗೂ ಇನ್ನಿತರ ಮುಸ್ಲಿಂ ಪಂಡಿತರು ಎಲ್ಲರಲ್ಲಿ ಹೇಳಿ ಸರಿ ಮಾಡಿ ಎಲ್ಲರಲ್ಲೂ ಶಾಂತವಾಗಿರಲು ಆಜ್ಞಾಪಿಸಿದರು. ಹಾಗೆ ಮುಸ್ಲಿಮರು ಅಷ್ಟೇನೂ ಗೊಂದಲಗಳನ್ನು ಅಲ್ಲಿ ಉಂಟು ಮಾಡದೆ ಸುಮ್ಮನಾದರು. ನಂತರ ಈಗ ಇಂದು ಅಂದರೆ 2024 ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆಯಾಗಿದೆ. ಈ ಉದ್ಘಾಟನೆಯಾದದ್ದು ಯಾಕೆ ಬೇಕಾಗಿ ಎಂದರೆ, ಅದು ನಮಗೆ ಧ್ವನಿ ಎತ್ತಿ ಹೇಳಬಹುದು, ಇದು ರಾಜಕಾರಣಕ್ಕೆ ಬೇಕಾಗಿ ಮಾತ್ರವಾಗಿ ಮಾಡಿದಂತಹ ಒಂದು ಉದ್ಘಾಟನೆಯಾಗಿದೆ. ಇದನ್ನು ನಾವು ಮಾತ್ರ ಹೇಳುವುದಲ್ಲ, ಹಿಂದೂ ಧರ್ಮದಲ್ಲಿ ಸೇರಿದಂತಹ ದೊಡ್ಡ ದೊಡ್ಡ ಪಂಡಿತರು, ದೊಡ್ಡ ದೊಡ್ಡ ಸ್ವಾಮೀಜಿಗಳೇ ಹೇಳಿದ್ದಾರೆ. ಸಾಧಾರಣವಾಗಿ ದೇವಸ್ಥಾನಗಳನ್ನು ಉದ್ಘಾಟನೆ ಮಾಡುವುದು ಅದರ ಕೆಲಸವು ಪೂರ್ಣಗೊಂಡ ಮೇಲೆಯಾಗಿದೆ. ಆದರೆ ರಾಮ ಮಂದಿರದ ಕೆಲಸವು ಇನ್ನೂ 3-4 ವರ್ಷಗಳ ನಂತರವಾಗಿದೆ ಪೂರ್ಣವಾಗುವುದೆಂದು ಅವರೇ ಹೇಳಿದ್ದಾರೆ. ಆದರೆ ಇಷ್ಟು ಬೇಗ ಯಾಕೆ ಬೇಕಾಗಿ ಉದ್ಘಾಟನೆ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರ 2024 ಮೇ ತಿಂಗಳಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಯ ಪ್ರಚಾರವಾಗಿದೆ ಈ ರಾಮ ಮಂದಿರದ ಉದ್ಘಾಟನೆ ಎಂಬುದು ಉತ್ತರವಾಗಿದೆ. ರಾಮ ಮಂದಿರ ಉದ್ಘಾಟನೆ ಮಾಡಿದರೆ ಹೇಗೆ ಓಟು ಸಿಗುವುದು ಎಂದು ಕೇಳಿದರೆ ಅದಕ್ಕಿರುವ ಉತ್ತರ, ರಾಮ ಮಂದಿರವು ಹಿಂದೂಗಳ ದೊಡ್ಡ ಒಂದು ಆರಾಧನಾಲಯವಾಗಿದೆ. ಆದ್ದರಿಂದ ಈ ಒಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿ ಹಿಂದೂಗಳಾಗಿದೆ ಈ ಭಾರತ ದೇಶದಲ್ಲಿ 80% ಜನರಿರುವುದು. ಆದ್ದರಿಂದ ಹಿಂದೂಗಳ ಮನಸ್ಸಿನಲ್ಲಿ ಈ BJPಯು ನಾವು ರಾಮ ಮಂದಿರ ಕಟ್ಟಿದ್ದೇವೆ, ಇನ್ನೂ ಕೂಡ ಇಂತಹ ಹಿಂದೂಗಳಿಗೆ ಉಪಕಾರವಾಗುವಂತಹ ಹಲವಾರು ಕೆಲಸಗಳನ್ನು ಮಾಡುತ್ತೇವೆ ಎಂದು ಹೇಳಿ ಮನದಟ್ಟು ಮಾಡಿ 2024ರ ಲೋಕಸಭಾ ಚುನಾವಣೆಯ ಪ್ರಚಾರವಾಗಿ ಈ ರಾಮ ಮಂದಿರವನ್ನು ಕಟ್ಟಿದ್ದಾರೆ ಎಂದು ನಮಗೆ ಉತ್ತರವಾಗಿ ಹೇಳಬಹುದು. ಪ್ರೀತಿಯ ಹಿಂದೂ ಸಹೋದರರೇ, ಇಸ್ಲಾಂ ಧರ್ಮವು ಯಾವತ್ತೂ ಭಯೋತ್ಪಾದನೆಯನ್ನು ಕಲಿಸುತ್ತಿಲ್ಲ. ಇಸ್ಲಾಂ ಧರ್ಮದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅಥವಾ ಯಾರಾದರೂ ಕೊಂದರೆ, ಅಲ್ಲದಿದ್ದರೆ ಗಲಭೆ ಮಾಡಿದರೆ ಅದು ಇಸ್ಲಾಂ ಕಲಿಸಿದ್ದಲ್ಲ. ಅವರು ಇಸ್ಲಾಂನಿಂದ ಹೊರಗೆ ಹೋಗಿ ಮಾಡುವಂತಹ ನೀಚ ಕೃತ್ಯಗಳಾಗಿದೆ. ಹಾಗೆ ಹಿಂದೂ ಧರ್ಮದಲ್ಲೂ ಇದ್ದವರು ಕೂಡ ಕೊಲ್ಲುತ್ತಾರೆ ಅಥವಾ ಗಲಭೆಗಳನ್ನು ಮಾಡುತ್ತಾರೆ. ಎಲ್ಲ ಧರ್ಮದವರು ಕೂಡ ಮಾಡುತ್ತಾರೆ. ಆದರೆ ಯಾವ ಧರ್ಮವೂ ಕೂಡ, ಹಿಂದೂ ಧರ್ಮವೂ ಕೂಡ ಕಲಿಸುವುದಿಲ್ಲ, ಇಸ್ಲಾಂ ಧರ್ಮವು, ಕ್ರಿಶ್ಚಿಯನ್ ಧರ್ಮವು, ಯಾವ ಧರ್ಮವೂ ಕೂಡ ಗಲಭೆಗಳನ್ನು ಮಾಡಲು ಅಥವಾ ಹಿಂಸೆಗಳನ್ನು ಮಾಡಲು ಕಲಿಸುವುದಿಲ್ಲ. ಆದರೆ ಅವರು ಮಾಡುವಂತಹ ಹಿಂಸೆಗಳು ಅಥವಾ ಗಲಭೆಗಳು ಅದು ಧರ್ಮದಿಂದ ಹೊರಗೆ ಬಂದು ಧರ್ಮವನ್ನು ಅವರು ಕಡೆಗಣಿಸಿ ಮಾಡುವಂತಹ ತಪ್ಪುಗಳಾಗಿದೆ. ಆದ್ದರಿಂದ ಯಾವುದೇ ಒಬ್ಬ ಮುಸಲ್ಮಾನನು ಅಥವಾ ಯಾವುದೇ ಒಬ್ಬ ಹಿಂದೂ, ಕ್ರಿಶ್ಚಿಯನ್, ಜೈನ, ಬುದ್ಧ ಯಾವುದೇ ಮತದವನಾದರೂ ಕೂಡ ಅವನು ತಪ್ಪು ಮಾಡಿದರೆ ಅವನ ಮತವನ್ನು, ಅವನ ಧರ್ಮವನ್ನು ಯಾವತ್ತೂ ನಾವು ನಿಂದಿಸಬಾರದು. ಇಂದು ಭಾರತದಲ್ಲಿ ನಡೆಯುತ್ತಿರುವ ಸಂಗತಿಯೂ ಅದೇ. ಯಾವುದಾದರೊಬ್ಬ ಮುಸಲ್ಮಾನ ಕೊಂದರೆ ಹಿಂದೂಗಳು ಬಂದು ಅವನ ಧರ್ಮವನ್ನು ಹೇಳುತ್ತಾರೆ, ಅಥವಾ ಯಾವುದೇ ಒಬ್ಬ ಹಿಂದೂ ಕೊಂದರೆ ಮುಸಲ್ಮಾನನು ಬಂದು ಅವನ ಧರ್ಮವನ್ನು ಕೂಡ ಹೇಳುತ್ತಾನೆ. ಹೀಗೆ ಹಿಂದೂ ಮುಸ್ಲಿಂಗಳೆಡೆಯಲ್ಲಿ ಬಹಳ ಸಂಘರ್ಷಣೆ ನಡೆಯುತ್ತಿರುವಂತಹ ಒಂದು ಕಾಲಘಟ್ಟವಾಗಿದೆ ಇದು. ಆದ್ದರಿಂದ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಾವು ಜೀವಿಸಬೇಕು.
1947ರಲ್ಲಿ ನಮಗೆ ಸ್ವಾತಂತ್ರ್ಯ ಲಭಿಸಿದೆ. ಆ ಸ್ವಾತಂತ್ರ್ಯ ಲಭಿಸಲು ಬೇಕಾಗಿ ಹಲವಾರು ಹಿಂದೂಗಳು, ಹಲವಾರು ಮುಸಲ್ಮಾನರು ಹೋರಾಡಿದ್ದಾರೆ. ಅವರ ಮಕ್ಕಳಾಗಿದ್ದೇವೆ ನಾವು. ಆದ್ದರಿಂದ ನಾವು ಅವರಂತೆಯೇ ಯಾವ ಧರ್ಮವನ್ನು, ಯಾವ ಜಾತಿಯನ್ನು ನೋಡದೆ ಒಳ್ಳೆಯ ರೀತಿಯಲ್ಲಿ ಬದುಕೋಣ. ಕೆಲವು ರಾಜಕೀಯ ಪಕ್ಷಗಳು ಇಂದು ಇಲ್ಲಿ ಘರ್ಷಣೆಗಳನ್ನು ಮಾಡಲು ಶ್ರಮಿಸುತ್ತಿದೆ. ಪ್ರೀತಿಯ ಸಹೋದರರೇ, ಆ ರಾಜಕಾರಣಿಗಳು ಯಾವುದೇ ಕಾರಣಕ್ಕೂ ಘರ್ಷಣೆ ಮಾಡಲು ಬರುವುದಿಲ್ಲ. ದಲಿತರ ಮಕ್ಕಳನ್ನು ಅಥವಾ ಕೆಲವು ಪಾಪದ ಬಡವರ ಮಕ್ಕಳನ್ನು ಈ ಘರ್ಷಣೆಗಳಿಗೆ ಅವರು ಬಲಿಯಾಗಿಸುತ್ತಿದ್ದಾರೆ. ಪ್ರೀತಿಯ ಹಿಂದೂಗಳೇ, ನೀವೇ ಒಮ್ಮೆ ಚಿಂತಿಸಿ ನೋಡಿ. ಇಂದು ನಡೆದಂತಹ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಮಾಜಿ ಉಪರಾಷ್ಟ್ರಪತಿಯಾದಂತಹ ರಾಮನಾಥ್ ಕೋವಿಂದ್ರವರಿಗೆ ಆಹ್ವಾನವಿದೆ. ಮತ್ತಿತರ ಮಾಜಿ ಪ್ರಧಾನಿಗಳಿಗೂ ಮತ್ತಿತರ ಎಲ್ಲರಿಗೂ ಕೂಡ ಆಹ್ವಾನವಿದೆ. ಆದರೆ ಇಂದಿನ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮುರವರಿಗೆ ಆಹ್ವಾನವಿಲ್ಲ. ಆಹ್ವಾನವಿರದಿರಲು ಇರುವ ಕಾರಣವೇನೆಂದು ಕೇಳಿದರೆ ಅದು ನಿಮಗೇ ಗೊತ್ತಿರುವ ಸಂಗತಿಯಾಗಿದೆ. ಅವರು ದಲಿತರು ಎಂಬಂತಹ ಒಂದೇ ಒಂದು ಕಾರಣಕ್ಕೆ ಮಾತ್ರವಾಗಿದೆ. ಪ್ರೀತಿಯ ಸಹೋದರರೇ, ದಲಿತರು ಹಾಗೂ ಅಸ್ಪೃಶ್ಯತೆ ಮತ್ತಿತರ ಸಂಪ್ರದಾಯಗಳು ಇನ್ನೂ ಕೂಡ ಈ ಭಾರತದಲ್ಲಿ, ಸುಂದರ ಭಾರತದಲ್ಲಿ ನೆಲೆ ನಿಂತಿದ್ದರೆ ನಾವು ಎಷ್ಟರ ಮಟ್ಟಿಗೆ ಬೆಳೆದಿದ್ದೇವೆ ಎಂದು ನಾವು ಚಿಂತಿಸಬೇಕಿದೆ. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ. ಬರುವ ವಿಡಿಯೋದಲ್ಲಿ ಕಾಣೋಣ.